ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರೂಪ ಮನೋಹರ ಚಾಪ ವಿದ್ಯವ ಬಲ್ಲ ಕಂಡನ ಪರಮಾತ ವಿದ್ಯವ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ಕುವರ ಎಲ್ಲವೋ ಬಲ್ಲವೋ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ 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 ಗುರುಕುಲಕ್ಕೆ ಅರಸನಾಗಿ ಮೆರೆವಾ ಗುರುಕುಲಕ್ಕೆ ಅರಸನಾಗಿ ಮೆರೆವಾ ತಲದಂಕ ಮಲ್ಲನಾಗಿ ಇರುವ ಎನಗೆ ಅಧಾರು ಸರಿಸಮರು ಈಗ ವೈರಿಗಳ ಸಮ್ಮರಿಸುತ್ತ ವೈರಿಗಳ ಸಮ್ಮರಿಸುತ್ತ ವೈರಿಗಳ ನಡೆಯುತ್ತಿರ್ಪ ಈ ದುರ್ಯೋಧನ ಸಾರ್ವಭೌಮ ಭಲರೆ ಮೇರೆ ವಸುಕೃತ ಈ ಧರೆಯೊಳು ಭಲರೆ ಭಲರೆ ಬಲು ಸಾಸದಿಂದಲೇ ಭಲರೆ ಮೇರೆ ಸುಕೃತ
ವರ ಕುಲ ಕಧಿಪತೆ ಧೀರ ವರ ಕುಲ ಕಧಿಪತೆ ಭೀಷ್ಮದೋದಶಕು ಭಲರ ಮೇರವ ಸುಕೃತ ಈ ಧರೆಯೊಳು ಭಲರೆ ಬಲು ಸಾಸ ಭಲರ ಮೇರವ ಸುಕೃತ ಭೀಷ್ಮದೋನ ರವಿ ಸುತನು ಸಾಗನು ಭೀಷ್ಮದೋನ ಚೋರಿ ಸುತನು ಸಾಗನು ದುಶ್ಶಾಸ ಶಕುನಿಯ ಬೆಂಬಲಯನಗಿರೆ ದುಶ್ಶಾಸ ಶಕುನಿಯ ಬೆಂಬಲಯನಗಿರೆ ಧರೆಯನ್ನೋಳುವೆ ಪರಿ ವಿಧದಲೆ ಧರೆಯನ್ನೋಳುವೆ ಪರಿ ವಿಧದಲೆ ಮೆರೆಯುತ್ತಲೇ ಸುಖಿಸುತ್ತಲೇ ಬಾಳುತ್ತಲೇ ಮೆರೆಯುತ್ತಲೇ ಸುಖಿಸುತ್ತಲೇ ಬಾಳುತ್ತಲೇ ಮೆರೆಯುತ್ತ ಸುಖಿಸುತ್ತ ಬಾಳುವೆ ಅನುದಿನ ಮೆರೆಯುತ್ತ ಸುಖಿಸುತ್ತ ಬಾಳು ಅನುದಿನ ಬಲರ ಮೇರವ ಸುಖ ಧರೆಯೊಳು ಬಲರೆ ಬಲು ಸಾಸದಿಂದಲು ಬಲರ ಮೇರವ ಸುಖ ಪಿತಾಮಹ ಗುರುದೇವ ದುಶ್ಶಾಸನ ಶಕುನಿ ಕರ್ಣ ಜಯದ್ರಥ ವಿದುರಾರ್ಥಿಗಳೇ ನಿಮ್ಮೆಲ್ಲರ ಸಹಾಯದಿಂದ ಈ ಹಸ್ತಿನಾವತಿಯನ್ನು ಆಳುತ್ತಿರುವ ನನ್ನ ಭಾಗ್ಯಕ್ಕೆ ಎಡೆಯುಂಟೆ ಹೇಳು ಸಹೋದರ ಅಗ್ರಜ ಕಡೆಗೆ ದ್ರೋಹಿಯು ಸಿಕ್ಕಿದರೀಗ ಕಡೆಗೆ ದ್ರೋಹಿಯು ಸಿಕ್ಕಿದರೀಗ ಹಿಡಿದ ತಕ್ಷಣ ಒಡವನ್ನು ಸೀಳುವೆ ಹಿಡಿದ ತಕ್ಷಣ ಒಡವನ್ನು ಸೀಳುವೆ ಅಡಿಯ ನಟ್ಟಿ ಪುಡಿ ಪುಡಿ ಗೈಯುವೆ ಅಡಿಯ ನಟ್ಟಿ ಪುಡಿ ಪುಡಿ ಗೈಯುವೆ ಅಡಿಯ ನಟ್ಟಿ ಪುಡಿ ಪುಡಿ ಗೈಯುವೆ ಯಾರು ಸಮರು ನನಗೆ ಈಗ ಯಾರು ಸಮರು ನನಗೆ ಅಗ್ರಜ ಆ ಪಾಂಡವರು ನಮ್ಮ ಆಳ್ವಿಕೆಯನ್ನು ಸಹಿಸಲು ಆಗದೆ ಕೋಲಂದಿರುವರು ಆ ಕುನಿ ಪಾಂಡವರನ್ನು ಸದಬಡೆಯದೆ ಹೋದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಬಲೆ ಸಹೋದರ ಬಲೆ, ನಿನ್ನ ಪೀಠವನ್ನು ಮಂಡಿಸು. ಕೌರವೇಶ್ವರ ಪಿತೃಕರ್ಣ ಪಾಪಿ ಪಾತನ ಶಿರವನ್ನು ಕಡಿದು ಪಾಪಿ ಪಾತನ ಶಿರವನ್ನು ಕಡಿದು ಎನ್ನ ಚಲವನ್ನು ತೀರಿಸಿದೆ ಎನ್ನ ಚಲವನ್ನು ತೀರಿಸಿದೆ ಗರಡಿಯ ಮನೆಯಲ್ಲಿ ಎನ್ನನ್ನು ತೆಗೆದ ಗರಡಿಯ ಮನೆಯಲ್ಲಿ ಎನ್ನನ್ನು ತೆಗೆದ ಹೇಗೆ ಪಾತನ ಕೊಲ್ಲುವನ ಹೇಗೆ ಪಾತನ ಕೊಲ್ಲುವನ ಹೇಗೆ ಪಾತನ ಕೊಲ್ಲುವನ ಹೇಗೆ ಪಾತನ ಕೊಲ್ಲುವನ. ಕೌರವೇಶ್ವರ, ಅಂದು ಗರಡಿಯ ಮನೆಯಲ್ಲಿ ನನ್ನನ್ನು ಸೂತಪುತ್ರನೆಂದು ಹೀಯಾಳಿಸಿ ಮಾತನಾಡಿದ ಆ ಅರ್ಜುನನ ಶಿರಸ್ಸನ್ನು ಕತ್ತರಿಸಿ ಹಾಕದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಭಲೆ ಭಲೆ ಮಿತ್ರ, ನಿನ್ನ ಪೀಠವನ್ನು ಮಂಡಿಸು. ಆಗಬಹುದು. ಜಯದ್ರಥ ಗುರುರಾಜ ಜಯದ್ರಥ ಜೋರಾಗಿ ಸರಾಜನರ ಸಮರದಲ್ಲಿ ಧ್ವಂಸವನ್ನು ಮಾಡುವೆ. ಸರಾಜನರ ಸಮರದಲ್ಲಿ ಧ್ವಂಸವನ್ನು ಮಾಡುವೆ. ವೈರಿಗಳನ್ನು ಕಂಡು ಹಿಡಿದು ಕೊಂಡ ಮುಂದೆ ಕರೆಯುವೆ.
ಆ ಪಾಂಡವರನ್ನು ಸಂಹರಿಸಿ ನಿಮ್ಮಗಳ ಆತ್ಮಕ್ಕೆ ಶಾಂತಿಯನ್ನು ಕೋರುವೆನು. ಧೈರ್ಯವಾಗಿರು. ಭಲೆ ಭಲೆ ಜಯದ್ರಥ, ನಿನ್ನ ಪೀಠವನ್ನು ಮಂಡಿಸು. ಏಕಿ ಪರಿಯೋಚನೆ ಗಜೇಂದ್ರನ ಏಕಿ ಪರಿಯೋಚನೆ. ಏಕಿ ಪರಿಯೋಚನೆ ಗಜೇಂದ್ರನ ಏಕಿ ಪರಿಯೋಚನೆ. ರಾಜಾಧಿರಾಜ ತೇಜೋ ಶಕುನೀರೇ. ರಾಜಾಧಿರಾಜ ತೇಜೋ ಶಕುನೀರೇ. ಏಕಿ ಪರಿಯೋಚನೆ ಗಜೇಂದ್ರನೇ ಏಕಿ ಪರಿಯೋಚನೆ. ಗಜೇಂದ್ರ ದುರ್ಯೋಧನ, ನನ್ನ ಮಾತು ನಿನಗೆ ನೆನಪಿರಲಿ. ಸಂಧಿಯಾಗಿ ಬರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಅಪಮಾನವನ್ನು ಮಾಡಿ ಪಾಂಡವರನ್ನು ನಾಶ ಮಾಡಲೇಬೇಕು. ದುರ್ಯೋಧನ, ಪಾಂಡವರನ್ನು ನಾಶ ಮಾಡಲೇಬೇಕು. ಭಲೆ ಭಲೆ ಮಾವ, ನಿನ್ನ ಪೀಠವನ್ನು ಅಲಂಕರಿಸಿ. ಆಗಲಿ ಕೌರವೇಶ್ವರ. ತಾತ, ನಿಮ್ಮ ವಿಚಾರವೇನು? ಬಾಬಾ ಗಣೇಶ್ವರಿ ಮೊದಲಿಂದ ಹೇಳಿಸಿ. ಸುಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದು ಧರ್ಮ ಸಮೇತ. ಆದ್ದರಿಂದ ರಕ್ತಪಾತಕ್ಕೆ ಅವಕಾಶ ಕೊಡದೆ ಕೀರ್ತಿಯನ್ನು ಕೊಡಿ. ತಂದಿಗೆ ಒಪ್ಪಿ ಕೀರ್ತಿಯನ್ನು ಕೊಡಿ. ತಾತ, ರಾಜವು ವೀರರ ಸಂಪತ್ತು. ಅದನ್ನು ಪಡೆಯುವುದು ಯಾಚನೆಯಿಂದಲ್ಲ, ಪರಾಕ್ರಮದಿಂದ. ಆಗಬಹುದು ಗುರುದೇವ, ನಿಮ್ಮ ವಿಚಾರವೇನು? ದುರ್ಯೋಧನ, ಕುರು ರಾಜನೇ ಲಾಲಿಸಿದ ನುಡಿಯ ಕುರು ರಾಜನೇ. ಪಾಂಡವರಿಗೆ ನೀರೇ
ಯಾರು ನಿನ್ನ ಮೇಲಿನ ದ್ವೇಷಕ್ಕಾಗಿ ಹೇಳುವುದಿಲ್ಲ. ಆದರೆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಪ್ರಖ್ಯಾತೆಯನ್ನ ಪಡೆ. ಗುರುದೇವ, ನಿಮ್ಮ ಪೀಠವನ್ನು ಮಂಡಿಸಿ. ಪಾಂಡವರಿಗೆ ಅರ್ಧ ರಾಜವನ್ನು ಅರ್ಧ ರಾಜವನ್ನು ಪಾಂಡವರಿಗೆ ದುರ್ಯೋಧನ ಕೇಳು ದುರ್ಯೋಧನ ಈ ಛಲವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜವನ್ನು ಕೊಟ್ಟು ನಿನ್ನ ಕೀರ್ತಿಯನ್ನು ಪಡೆ. ತಂದೆ, ನೀವು ಯಾರೇ ಏನೇ ಹೇಳಿದರು ನನ್ನ ನಿರ್ಧಾರ ಮಾತ್ರ ಚಲಿಸಲಾರದು. ಸುಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಎಲೆಯಲ್ಲವೋ ದಾಸಿ ಪುತ್ರ, ನೀನೊಬ್ಬ ಇರುವೆಯ? ಸಾಕು ನಿಲ್ಲಿಸು ನಿನ್ನ ಅರಣ್ಯ ರೋದನ. ದುರ್ಯೋಧನ, ನನ್ನ ಮಾತು ನಿನಗೆ ಅರಣ್ಯ ರೋದನವೇ? ಹೇಳು ದುರ್ಯೋಧನ, ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಕೆಡುವವರನ್ನು ನೋಡಿದಾಗ ಸದುಪಯೋಗ ಮಾಡುವುದು ವಿವೇಕಿಗಳ ಕರ್ತವ್ಯ. ಹೇಳು ದುರ್ಯೋಧನ, ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಪಾಂಡವರಿಗೆ ಇದ್ದಷ್ಟು ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು. ಎಲೆಯಲ್ಲವೋ ವಿದುರ, ಸಾಕು ನಿಲ್ಲಿಸು. ಅಧಿಕ ಪ್ರಸಂಗ ಮೀರಿದರೆ ಈ ಸಭೆಯಿಂದ ಹೊರ ದೂಡಲಾಗುವುದು. ಸುಯೋಧನ, ದುಡುಕಬೇಡ. ನನ್ನ ಮಾತನ್ನು ವ್ಯರ್ಥ ಮಾಡದೆ ಪಾಲಿಸು. ಇಲ್ಲವೋ ದಾಸಿ ಪುತ್ರ, ನಿನ್ನ ತಲೆಟ ಹೆಚ್ಚಾಯಿತು. ಸಹೋದರ, ಇವನನ್ನು ಸಭೆಯಿಂದ ಹೊರದೂಡು. ಎಲ್ಲವೋ ವಿದುರ, ಈ ಸಭೆಯಿಂದ ಹೊರಟು ಹೋಗು. ಸುಯೋಧನ, ನಾನು ದಾಸಿ ಪುತ್ರನೇ ನಿಜ. ನಿನಗೂ ಭೀಮನಿಗೂ ನಿನಗೂ ಯುದ್ಧವು ನಡೆಯಬೇಕಾದರೆ ನಿನ್ನನ್ನು ರಕ್ಷಿಸಬೇಕೆಂದು ಈ ಧನಸ್ಸನ್ನು ಇಟ್ಟುಕೊಂಡಿದ್ದೆ. ಸೈರಿಸಲಾರನ ಈ ಸಭೆಯಲ್ಲಿ ನಿಂದನೆಯ ನುಡಿಯ ದುರ್ಯೋಧನ, ನಿನ್ನ ಎದುರಿನಲ್ಲಿ ಈ ಧನಸ್ಸನ್ನು ಮುರಿದು ಹಾಕಿ ಹೋಗುವೆನು. ದುರ್ಯೋಧನ, ವಿದುರನನ್ನು ಹಾಸ್ಯಕ್ಕೀಡು ಮಾಡಿ ಉತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ಪಾರ್ಥನ ಶಿರವನ್ನು ತರಿದು ಪಾರ್ಥನ ಶಿರವನ್ನು
ಎನ್ನುತ್ತೆ ಶಪಥವನ್ನಂತೂ ಮಹೇಶ್ವರ ಕುವರನ ಮೆಚ್ಚಿಸುತ್ತಾ ಮಹೇಶ್ವರ ಕುವರನ ಮೆಚ್ಚುತ್ತಾ ಹೊರ ಚಾಂಪುವನಂತೂ ನಿನಗೆ ಸಮನಾರಿಯರೈ ಕರ್ಣ 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 ಆ ದಾಸಿ ಪುತ್ರ ಮಾತಿಗೆ ದೊಡ್ಡ ಬೆದರಿಕೆಗೆ ನೀನು ಹೆದರಬಹುದೇ? ಶಾಂತನಾಗು ಶಾಂತನಾಗು. ಆಗಬಹುದು ದುರ್ಯೋಧನ. ಅಗ್ರಜ, ಅದು ಕೃಷ್ಣನು ಬರುತ್ತಿರುವನು. ಪುರುಷೋತ್ತಮನು ಬರುತ್ತಿರುವನು. ತಾತ ರಾಜಾದಿರಾಜನಾದ ನಾನಿರುವಾಗ ಆ ಗೊಲ್ಲನು ಪುರುಷೋತ್ತಮನೇ. ಸಹೋದರ ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ತೆಗೆದುಕೊಳ್ಳಿ. ಆ ಕೃಷ್ಣನ ಬಂದಾಗ ನಾನು ಅವರನ್ನು ನೋಡುತ್ತಾ ಕುಳಿತುಕೊಳ್ಳುವೆನು. ಕೊಡು. ತೆಗೆದುಕೊಳ್ಳಿ. ಸಭಾಸದರೇ, ಬಂದಿರುವೆನು. ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿಮಗೆ ಶುಭವಾಗಲಿ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ನೋಡದೆ ದುರಂಕಾರದಿಂದ ಕುಳಿತಿರುವನು. ಇರಲಿ, ನಾನು ಈ ಭೂಮಿಯನ್ನು ನನ್ನ ಪಾಯಿಂದ ಮೆಟ್ಟಿ ತಾನಾಗೇ ಬಂದು ನನಗೆ ನಮಸ್ಕರಿಸುವ ಹಾಗೆ ಮಾಡುವೆನು. ದುರ್ಯೋಧನ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ, ನೀನು ನನಗೆ ನಮಸ್ಕರಿಸಬಹುದೇ? ಕೃಷ್ಣ ಸಂಧಾನಕ್ಕಾಗಿ ಬಂದ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಕೊಡಬೇಡ. ಈ ಪೀಠವನ್ನು ಮಂಡಿಸಿ ಬಂದ ಸಮಾಚಾರವನ್ನು ತಿಳಿಸು. ಆಗಬಹುದು ದುರ್ಯೋಧನ. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲದೇನಿಗೆ ಶ್ರೀ ಭಾರತಾಂಬೆಯ ಕುರುಕುಲದೇನಿಗೆ ಶ್ರೀ ಭಾರತಾಂಬೆಯ ಕೊಂಡಾಡಿ ದೇವತೆಯ ತಾಂಡು ನಡೆದು ಕೂಡಿ ಹೊಡೆದಾಡಿ ತಾಂಡು ನಡೆದು ಕೂಡಿ ಹೊಡೆದಾಡಿ ಹರಿವ ರಕ್ತವ ನೋಡಿ ಬಿಸು ಸುಯ್ಯಬೇಡಿ ಹರಿವ ರಕ್ತವ ನೋಡಿ ಬಿಸು ಸುಯ್ಯಬೇಡಿ ಕೊಂಡಾಡಿ ದೇವತೆಯ ನೀವಿಬ್ಬರೊಂದಾಗಿ ಅದಕ್ಕೆ ತಲೆಬಾಗಿ ನೀವಿಬ್ಬರೊಂದಾಗಿ ಅದಕ್ಕೆ ತಲೆಬಾಗಿ ನೀವಿಬ್ಬರೊಂದಾಗಿ ಅದಕ್ಕೆ ತಲೆಬಾಗಿ ನೀವಿಬ್ಬರೊಂದಾಗಿ ನೀವಿಬ್ಬರೊಂದಾಗಿ ಅದಕ್ಕೆ ತಲೆಬಾಗಿ ನೀವಿಬ್ಬರೊಂದಾಗಿ
ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರಾಗಿ ಕೊಂಡಾಡಿ ದೇವತೆಯ ಗುರುಕುಲದೇನಿಗೆ ಶ್ರೀಪಾರತಾಂಬೆಯ ಗುರುಕುಲದೇನಿಗೆ ಶ್ರೀಪಾರತಾಂಬೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆ ಈ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನೀವು ಅವರು ಕಳಿಸಿರುವ ಪ್ರಶ್ನೆಗಳನ್ನು ಗಮನಿಸಬೇಕಾಗಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ನಿಮ್ಮನ್ನು ಯಾಚಿಸುತ್ತಿರುವಾಗ ನೀವು ಶಾಂತಿ ಸಮಾಧಾನಗಳಿಂದ ಪ್ರಯತ್ನಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ನೀವು ನಿಮ್ಮ ಪುತ್ರರನ್ನು ಶ್ವೇತಾಚಾರ್ಯಗಳಂತೆ ಬಿಟ್ಟರೆ, ಮುಂದೆಯೂ ಬಿಟ್ಟರೆ ಅಪಾರ ದುಃಖಕ್ಕೆ ಈಡಾಗುವೆ. ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ರಾಜ್ಯರಾದ ನೀವು ನಿರ್ಣಯಿಸುವುದು ನಿಮಗೆ ಸೇರಿದೆ. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವು ಏಕೆ? ಮಗನೇ ದುರ್ಯೋಧನ, ಚೆನ್ನಾಗಿ ವಿಚಾರವನ್ನು ಮಾಡು. ಈ ದುರ್ಯೋಧನಿಗೆ ಕಿವಿ ಕೊಡಬೇಡ. ಪಾಂಡವರು ನಿನ್ನ ಸಹೋದರರಲ್ಲವೇ? ದುರ್ಯೋಧನ, ಅಣ್ಣ ತಮ್ಮಂದಿರಾದ ನೀವು ವೈರಿಗಳಂತೆ ನಡೆಯುವುದು ಯುಕ್ತವಲ್ಲ. ವಿಚಾರ ಮಾಡು ದುರ್ಯೋಧನ. ಕೃಷ್ಣ, ಈ ನೀತಿಗಳನ್ನು ಆ ಪಾಂಡವರಿಗೆ ಹೇಳಬಾರದೇಕೆ? 50 ಇದು ಶುದ್ಧ ವೀರ ಕ್ಷತ್ರಿಯರ ರಕ್ತ, ಶೂನ್ಯತೆ ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ಈ ದುರಂಕಾರದ, ದುರಾಗ್ರಹದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪುಟತ್ವ. ನಾನು ಅದನ್ನು ಮೊದಲೇ ಬಲ್ಲೆನು. ನಮ್ಮದು ದುರಾಗ್ರಹದ, ದುರಂಕಾರದ, ದುಶ್ಶಾಸದ, ದುರಾಶಯದ ದುರಾಭಿಮಾನವೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ವಾಸುದೇವ, ಹೇಳು. ಈ ಕೌರವರನ್ನು ಸದೆ ಪಡೆಯಬೇಕೆನ್ನಲ್ಲವೇ ಆ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ಒಲಿಸಬೇಕೆನ್ನಲ್ಲವೇ ಆ ನಿನ್ನ ಪಾರ್ಥ? ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಗಳ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುರಾಶಯ. ಈ ದುಶ್ಶಾಸನ ದುರ್ಯೋಧನನ್ನು ಸದೆ ಬಡಿದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವು ಜಯಶೀಲರು ಎಂದು ಹೊಗಳಿಕೊಳ್ಳುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಾಗ್ರಹ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ನನ್ನ ನಿರ್ಧಾರ ಮಾತ್ರ ಚಲಿಸಲಾಗದು. ಸುಮ್ಮನೆ ಕಂಠಘೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನ್ನ ಒಪ್ಪಿದವು. ಬಹಳ ಸಂತೋಷ, ಬಹಳ ಸಂತೋಷ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆತೀರದ ಹೊರತಾಗಿ ಈ ರಾಧೆಯನಿಗೆ ವೃಷ್ಟಾನವೂ ರುಚಿಸುವುದಿಲ್ಲ. ಕಾರಣ
ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ವೈಯಕ್ತಿಕ ವೈರ್ಯಕ್ಕೆ ನೀನು ಕುರುವಂಶ ಶಕ್ತಿಯ ಸಮೂಹವನ್ನು ಬಲಿಕೊಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ವಾಸುದೇವ, ನಿನ್ನ ಪ್ರಾಣಮಿತ್ರ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಡಬೇಡ. ಓಹೋ, ಮೇಲೆ ಮೀರಿತ್ತು. ಮದನ್ಮತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ದುರ್ಯೋಧನ. ಯೋಚಿಸಿ ನೋಡು, ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಚಕ್ರವರ್ತಿ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳುವ ಶಕ್ತಿ ಈ ದುರ್ಯೋಧನ ಹೊರತಾಗಿ ಮತ್ತಾರಿಗಿರುವುದು? ಆ ಬಡ ಪಾಂಡವರು ಈ ವಿಸ್ತಾರವಾದ ರಾಜ್ಯವನ್ನು ಆಳಲು ಶಕ್ತರೇ? ಯುದ್ಧದ ಭಯವನ್ನು ಮೂಡಿಸುತ್ತಿರುವ ಜನಾರ್ದನ, ಕ್ಷತ್ರಿಯರೆಂದಿಗೂ ಯುದ್ಧಕ್ಕೆ ಭಯ ಪಡುವುದಿಲ್ಲ. ದುರ್ಯೋಧನ, ಹಠ ಮಾಡಬೇಡ, ಆಲೋಚನೆ ಮಾಡಿ ನೋಡು. ತಾತ, ನಿಮ್ಮ ಉಪದೇಶವು ನನಗೆ ಬೇಕಾಗಿಲ್ಲ. ಶಕುನಿ, ನಿನ್ನ ಹಳೆಯನಿಗೆ ನೀನಾದರೂ ಶಾಂತಿಯನ್ನು ಹೇಳಬಾರದೆ? ದುರ್ಯೋಧನ, ನೀನು ನನ್ನ ಅಳಿಯನಾಗಿ, ಮೇಲಾಗಿ ನನ್ನ ಅಕ್ಕರ ಮಗನಾಗಿ, ಚಲದಂಕ ಮಲ್ಲನಾಗಿ, ಸಾಮಂತ ರಾಜನಾಗಿ ಮೆರೆಯುತ್ತಿರುವ ನೀವು ಈ ಸಮಯದಲ್ಲಿ ಸ್ವಲ್ಪ ಆಲೋಚನೆ ಮಾಡುವ ದುರ್ಯೋಧನ. ಮಾವ, ಎಲ್ಲರ ಮಾತಿಗೆ ನನ್ನ ಯಾವುದೇ ನಿರ್ಧಾರವಿಲ್ಲ. ಭಾರತ ಭೂಮೀಶ, ಭಾರತ ಭೂಮೀಶ, ಜೈತ ದುರಾಸ, ಜೈತ ದುರಾಸ, ಸಮಾನ ಶೌರ್ಯ ಸಾಸ, ಸಮಾನ ಶೌರ್ಯ ಸಾಸ. ವಿರಾಜಿಸುತ್ತ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮೀಶ, ಭಾರತ ಭೂಮೀಶ, ಜೈತ ದುರಾಸ, ಜೈತ ದುರಾಸ. ಗನಿ ಅನುಜಾತರ, ಕರೆಸಿ ಗನಿ ಅನುಜಾತರ, ಧರೆಯನಿಟ್ಟು ಜಾತಿ ಪಡೆ, ಧರೆಯನಿಟ್ಟು ಜಾತಿ ಪಡೆ, ತುದಿಯಾಗುವೀರ. ಭಾರತ ಭೂಮೀತ, ಭಾರತ ಭೂಮೀತ, ಜೈತ ದುರಾಸ, ಜೈತ ದುರಾಸ. ವೈರವನ್ನೇ ನೀಗಿ ಕೈರನ್ನಯ ತಾಳ್ವೈ, ವೈರವನ್ನೇ ನೀಗಿ ಕೈರನ್ನಯ ತಾಳ್ವೈ. ಬಾಳೈ ಬಲು ಧರ್ಮ ನಿರುತ, ಕರುಣ ಭರಿತ ಸುಗುಣ ಚರಿತ ಒಳಗುಣಯುತ. ಬಾಳೈ ಬಲು ಧರ್ಮ ನಿರುತ, ಕರುಣ ಭರಿತ ಸುಗುಣ ಚರಿತ ಒಳಗುಣಯುತ. ಎನಿಸಿ ಪರೆದರೆಯ ಭಾರತ ಭೂಮೀತ, ಭಾರತ ಭೂಮೀತ, ಜೈತ ದುರಾಸ, ಜೈತ ದುರಾಸ. ಸಮಾನ ಶೌರ್ಯ ಸಾಹಸ, ಸಮಾನ ಶೌರ್ಯ ಸಾಹಸ. ವಿರಾಜಿಸುತ್ತ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮೀತ, ಭಾರತ ಭೂಮೀತ, ಜೈತ ದುರಾಸ, ಜೈತ ದುರಾಸ. ಚಕ್ರವರ್ತಿ, ಹೋಗಲಿ ಬಿಡು. ವಾರಣವತಾದಿ 5 ಊರುಗಳನ್ನಾದರೂ ಕೊಟ್ಟು ಆಧರಿಸು. ಶಾಂತಚಿತ್ತರಾದ ಆ ಪಾಂಡವರು ಅದರಿಂದಲೇ ಸಂತಸ ಪಡುವರು. 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ರಾಜ್ಯಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಆ ಭೀಮಸೇನನು ಮಹಾ ಹೊರಟ. ಒಂದು ಊರನ್ನಾದರೂ ಕೊಟ್ಟು ಆಧರಿಸು. ಕೃಷ್ಣ, ಕೊಡುವುದಿಲ್ಲವೋ ರಾಜ್ಯವೋ, ಕೊಡುವುದಿಲ್ಲವೋ ರಾಜ್ಯವೋ. ವೈರಿಗಳಾದ ಪೌಂಡ ಸುತರಿಗೆ, ವೈರಿಗಳಾದ ಪೌಂಡ ಸುತರಿಗೆ
ರಾಜ್ಯವನ್ನೀಗ ಪಡೆಯುವುದಾದರೆ ಸಮರದಿಗೆದ್ದು ಪಡೆದುಕೊಳ್ಳಲೇ ವೀರನೆಂದರೆ ಸಾರಿಕೊಳ್ಳುವೆ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಬಯಸಿ ಬಹಿರಂಗದಲ್ಲಿ ಶಾಂತಿಯ ಮಾತನಾಡುತ್ತಿರುವ ನಿನ್ನ ಮಾಯಾ ಸ್ವರೂಪವನ್ನು ಅರಿತಿಲ್ಲವೆಂದು ತಿಳಿದೆಯಾ? ಒಂದು ಊರಲ್ಲ, ಸೂಜಿ ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಹೊರಟು ಹೋಗು. ಗೌರವೇಶ್ವರ, ಭೀಷ್ಮ ದ್ರೋಣಾದಿಗಳು ಗುರುಜನರ ಮಾತುಗಳನ್ನು ನಿರಾಕರಿಸಿದ ನಿನಗೆ ಕುರುವಂಶವನ್ನೇ ನಾಶ ಮಾಡುವ ಕಾಲ ಬಂದಿದೆ. ಕೃಷ್ಣ, ನಿನ್ನ ಪಾಂಡು ವಂಶಕ್ಕೆ ನಾಶವಲ್ಲದೆ ನನ್ನ ಕುರುವಂಶಕ್ಕೆ ಅಲ್ಲ. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಹೇಗೆ ಸಹಿಸಬಲ್ಲ? ಗೌರವೇಶ್ವರ, ನೀನು ಹೇಗೆ ಸಹಿಸ್ತೀಯ? ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನ ಮಿತ್ರಕೂಟ. ಇಲ್ಲಿ ಒಂದು ಕ್ಷಮಾತ್ರವೂ ಇರಕೂಡದು. ನಡೆಯರೆ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ, ನಡೆಯರೆ ಎಲ್ಲರೂ ಹೋಗೋಣ. ಈ ಕ್ಷತ್ರಿಯ ಮಧ್ಯದಲ್ಲಿ ನಮಗೇನು ಕೆಲಸ? ಆ ವಾಸುದೇವನನ್ನು ಕರೆದುಕೊಂಡು ಹೋಗಿ ಸತ್ಕಾರವನ್ನು ಮಾಡಿ ಕಳಿಸಿಕೊಡಿ. ಆಗಬಹುದು. ಬಾ ಮಾಧವ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಬಾ ಮಾಧವ. ಭೀಷ್ಮಾಚಾರ್ಯರೇ, ನಡೀರಿ ಹೋಗೋಣ.